ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಭಾಗ್ಯಶಿಲ್ಪಿಗಳು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಬರೆದವರು DS ಜಯಪ್ಗೌಡರು. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಮೊದಲಿಗೆ ಕೃತಿಕಾರರ ಪರಿಚಯ. DS ಜಯಪ್ಗೌಡರು 1947. ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲ್ಲೂಕಿನ ದಾರದಹಳ್ಳಿಯವರು. ದಾರದಹಳ್ಳಿಯ ಸುಬ್ಬೇಗೌಡ ಜಯಪ್ಪಗೌಡ ಎಂಬುದು ಇವರ ಪೂರ್ಣ ಹೆಸರು. ಇತಿಹಾಸ ಹಾಗೂ ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿರುವ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರ ಕೃತಿಗಳೆಂದರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಶ್ರೀಯುತರ ಪ್ರಮುಖ ಕೃತಿಗಳು. ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಧಾರವಾಡದ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಪ್ರಸ್ತುತ ಸರ್ ಎಂ ವಿಶ್ವೇಶ್ವರಯ್ಯ ಪಾಠವನ್ನು DS ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆರಿಸಲಾಗಿದೆ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ನನ್ನ ಸ್ನೇಹಿತರೆ, ಭಾಗ್ಯಶಿಲ್ಪಿಗಳು ಯಾರಾಗಾದ್ರೆ ಭಾಗ್ಯಶಿಲ್ಪಿಗಳು ನೋಡಿ, ಆ ಪದ ಅನ್ನೋದೇ ಎಷ್ಟು ಚೆನ್ನಾಗಿದೆ. ಭಾಗ್ಯಶಿಲ್ಪಿಗಳು, ಭಾಗ್ಯ ಇದು ಭಾಗ್ಯ, ಭಾಗ್ಯವಿದು ಇದು ಭಾಗ್ಯವಯ್ಯ ಅಂತ ಪುರಂದರದಾಸರು ಹೇಳ್ತಾರೆ. ಅವ್ರನ್ನ ಪಡೆದಿದ್ದೇ ಒಂದು ಪುಣ್ಯ. ಭಾಗ್ಯಶಿಲ್ಪಿಗಳು ಯಾರಪ್ಪ ಅಂದ್ರೆ ಕನ್ನಡ ನಾಡಿನಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಆಗಿನ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯನವರು. ಮೊದಲು ಪ್ರವೇಶಕ್ಕೆ ಬರೋಣ. ಹುಟ್ಟಿದವರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ದರೂ ಎಲ್ಲರೂ ಸಾಧಕರಾಗುವುದಿಲ್ಲ. ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ, ಪರಿಶ್ರಮ, ಭವಿಷ್ಯತ್ ಚಿಂತನೆ, ಛಲವಂತಿಕೆ ಬೇಕಾಗ್ತದೆ. ಸಾಧನೆಯ ಪಥದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು. ಇಂತಹ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ, ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆಯ ಪರಿಚಯ ಮಾಡಿಕೊಡುವುದೇ ಇಲ್ಲಿನ ಆಶಯವಾಗಿದೆ. ಮೊದಲಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನೋಡಿ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿನಲ್ಲಿ ಆಳ್ವಿಕೆ ಮಾಡಬೇಕಾದ್ರೆ 7 ಜನ ದಿವಾನ್ರು ಇವ್ರ ಕೈ ಕೆಳಗೆ ಬರ್ತಾರೆ. ಮೊದಲನೇರು ಯಾರಪ್ಪ ಅಂದ್ರೆ ಕೆ ಶೇಷಾದ್ರಯ್ಯರ್, ಎರಡನೇರು PN ಕೃಷ್ಣಮೂರ್ತಿ, ಮೂರನೇರು VP ಮಾಧವರಾವ್, ನಾಲ್ಕನೇರು T ಆನಂದರಾವ್, 5 ಎಂ ವಿಶ್ವೇಶ್ವರಯ್ಯ, 6 ಕಾಂತರಾಜ ಅರಸ್, 7 RTN ಬ್ಯಾನರ್ಜಿ ಅಂತ ನೋಡಿ. ಇಷ್ಟು ಜನ ಬರ್ತಾರೆ ಇವ್ರ ಕೈ ಕೆಳಗೆ. ಇವ್ರು ಅದಕ್ಕೆ ರಾಜರ್ಷಿ, ಮೈಸೂರು ನಾವು ಭವ್ಯ ಒಡೆಯರ್. ಇವರು ಆಧುನಿಕ ಮೈಸೂರಿನ ನಿರ್ಮಾತೃ ಸಹ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಡಿಯರ್ ಫ್ರೆಂಡ್ಸ್, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ವಿದ್ಯಾರ್ಥಿಗಳಿಗಲ್ಲದೆ ಎಲ್ಲ ಕನ್ನಡ ನಾಡಿನ, ಭಾರತೀಯ, ಪ್ರಪಂಚದ ಎಲ್ಲ ಭಗಿನಿಯರಿಗೆ ಹಾಗೂ ನನ್ನ ಸಹೋದರರಿಗೆ ತುಂಬ ಉತ್ತಮವಾದ ಲೇಖನವಾಗಿದೆ. ದಯವಿಟ್ಟು ಈ ಲೇಖನವನ್ನು ಈ ವಿಡಿಯೋದಲ್ಲಿ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ರೀತಿಯ ನನ್ನ ಸ್ನೇಹಿತರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ಒಡೆಯರ್ ರಾಜಸಂತತಿಯ 24ನೇ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ನಡೆಯಿತು ನೋಡಿ. 1902ರಿಂದ 1940 ಎಷ್ಟು ವರ್ಷ ಆಳ್ವಿಕೆನ ಮಾಡಿರಂದ್ರೆ ಸುಮಾರು ಎಷ್ಟು ವರ್ಷ ಆಗ್ತದೆ? 38 ವರ್ಷ ಆಳ್ವಿಕೆನ ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾಗಿದ್ದರೂ ಸಹ ಕೇವಲ 10 ವರ್ಷದ ಬಾಲಕನಾಗಿದ್ದರಿಂದ ಅವ್ರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರವರು ರೀಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು. ರೀಜೆಂಟ್ ಅಂದ್ರೆ ರಾಜನ ಪ್ರತಿನಿಧಿ. ಯಾಕಪ್ಪ ಅಂದ್ರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಇನ್ನೂ ಅಪ್ರಾಪ್ತ ವಯಸ್ಕರಾಗಿರ್ತಾರೆ, 10 ವರ್ಷ ಮಾತ್ರ ಇರುತ್ತೆ. ಅದರಿಂದ ರಾಣಿ ವಿಲಾಸರವರು ರಾಜನ ಪ್ರತಿನಿಧಿಯಾಗಿ, ರಾಣಿಯಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ
ನಿಗಾವಹಿಸಿ ನಡೆಸಿದುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದ್ರು ನೋಡಿ. ಎಲ್ಲರಿಗೂ ಸಹ ತಾಯಿನರು ಎಷ್ಟು ಮುಖ್ಯ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅವರ ತಾಯಿ ವಾಣಿ ವಿಲಾಸ್ರವರು ಹೆಚ್ಚಿನ ಉತ್ತಮವಾದ ವಿದ್ಯಾಭ್ಯಾಸವನ್ನು ತರಬೇತಿಗಳನ್ನು ಕೊಡಿಸಿದ್ರಿಂದ ಮಹಾನ್ ಆಡಳಿತಗಾರರಾಗಿ ರೂಪುಗೊಳ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮಾದರಿ ಸಂಸ್ಥಾನ ಒಂದು ಬಗ್ಗೆ ತಿಳ್ಕೊಳ್ಳೋಣ. ನೀವು ಮೈಸೂರಿಗೆ ಹೋದಾಗ ನೋಡಿ ಮಾದರಿ ಸಂಸ್ಥಾನ ಹೇಗಿತ್ತು ಅನ್ನೋದನ್ನ ನೀವು ಅವಲೋಕನ ಮಾಡ್ಬೋದು. ಇಡೀ ಭಾರತದಲ್ಲೇ ಸುಸಜ್ಜಿತ 7 ನಗರಗಳಿವೆ. ಮೊದಲನೇದು ಚಂಡೀಗಢ, ಎರಡನೇದು ಮೈಸೂರು. ಮಾದರಿ ಮೈಸೂರು 1902 ಆಗಸ್ಟ್ 8ನೇ ತಾರೀಕಿನಂದು ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತ್ತು. ಸುಪರ್ದಿಗೆ ಅಂದ್ರೆ ಹತೋಟಿ, ಅಧೀನ, ವಶ ಅಂತ ಆಗುತ್ತೆ ಸುಪರ್ದಿ ಅಂದ್ರೆ. ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಯ್ಯರವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು. ಇವರ ಕಾಲದಲ್ಲಿ ಇಡೀ ಭರತಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಅವತ್ತಿನ ಬ್ರಿಟಿಷ್ ಆಡಳಿತದಲ್ಲಿ ನೋಡಿ ಮೈಸೂರು ಸಂಸ್ಥಾನ ಮಾದರಿ ಸಂಸ್ಥಾನ ಅಂತ ಒಂದು ಪ್ರಸಿದ್ಧಿಯನ್ನು ಪಡ್ಕೊಳುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ರು ನೋಡಿ. ಇವರು ರಾಜನಾಗಿದ್ರು ಸಹ ದರ್ಪ ಇರಲಿಲ್ಲ, ಅಹಂಕಾರ ಅನ್ನೋದಿರ್ಲಿಲ್ಲ. ಇವರು ಸಾಮಾನ್ಯ ಜನರು ಸಹ ಆಡಳಿತದಲ್ಲಿ ಪಾಲ್ಗೊಳ್ಬೇಕನ್ನೋದು ನಾಲ್ವಡಿ ಕೃಷ್ಣರಾಜ ಒಡೆಯರ ಇಚ್ಛೆಯಾಗಿತ್ತು. ಅದೇನು ನಾವು ತಿಳ್ಕೊಳ್ಳೋಣ. ಪ್ರಜಾಪ್ರತಿನಿಧಿ ಸಭೆ. ಈ ಪ್ರಜಾಪ್ರತಿನಿಧಿ ಸಭೆಯನ್ನ ದಿವಾನ್ ರಂಗಾಚಾರ್ಲು ಸ್ಥಾಪಿಸ್ತಾರೆ. ಪ್ರಜೆಗಳ ಒಂದು ಪ್ರತಿನಿಧಿ ಸಭೆ. ಇದು ಭಾರತದ ಆಗಿನ ಸಂಸ್ಥಾನಗಳಲ್ಲೇ ಮೈಸೂರು ರಾಜ್ಯವು ಪ್ರಥಮ ಬಾರಿಗೆ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಂತ ಸಂಸ್ಥಾನವಾಗಿದೆ. ಡಿಯರ್ ಫ್ರೆಂಡ್ಸ್, ಪ್ರಜಾಪ್ರತಿನಿಧಿ ಸಭೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಒಂದು ನೂತನ ರೂಪವನ್ನು ಪಡೆದುಕೊಳ್ಳುತ್ತೆ. ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆ ಆಯಿತು. ಜನಪ್ರತಿನಿಧಿಗಳು, ಡೆಲಿಗೇಟ್ಸ್ಗಳು ಜನರಿಂದ ಆಯ್ಕೆಯಾಗಿ ಜನರ ಸಮಸ್ಯೆಗಳನ್ನು, ಅಹವಾಲುಗಳನ್ನು ಸ್ವೀಕರಿಸಿಕೊಂಡು ಅದನ್ನು ಒಂದು ಅಸೆಂಬ್ಲಿ ಒಳಗೆ, ಶಾಸನ ಸಭೆಯಲ್ಲಿ ಚರ್ಚೆ ಮಾಡಲಾಗ್ತದೆ. ಆದ್ರಿಂದಲೇ ಇದನ್ನು ಪ್ರಜಾಪ್ರತಿನಿಧಿ ಸಭೆ ಅಂತೀವಿ. ಈಗಲೂ ಸಹ ಇದೆಯಲ್ಲ ಲೋಕಸಭೆ ಇದೆಯಲ್ಲ, ಕೇಂದ್ರದಲ್ಲಿ ರಾಜ್ಯಸಭೆ ಇದೆ, ಕರ್ನಾಟಕದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇದೆ ಅಲ್ವಾ. ಅದೇ ರೀತಿ ಇವತ್ತಿನ ಶಾಸಕಾಂಗ ಸಭೆಯಲ್ಲಿರುವಂತಹ ವಿಧಾನಸಭೆ ಇದೆಯಲ್ಲ, ಅದೇ ಅಂದು ಪ್ರಜಾಪ್ರತಿನಿಧಿ ಸಭೆ ಆಗಿತ್ತು. ಇಲ್ಲಿ ಹೊಸ ಕಾನೂನನ್ನು ಜಾರಿ ತರ್ತಾರೆ. ಯಾವಾಗಪ್ಪ ಅಂದರೆ 1923ರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಭಾರತದಲ್ಲಿ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸುತ್ತೆ. ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ 2 ಬಾರಿ ಅಂದರೆ ಜೂನ್ 1 ಮಹಾರಾಜರ ವರ್ಧಂತಿ ಅನ್ನೋದು ಇದು ಸಂಸ್ಕೃತ ಪದ. ಇದು ವರ್ಧಂತಿ ಪದಾರ್ಥ ಹುಟ್ಟುಹಬ್ಬ, ಬರ್ತ್ಡೇ ಅಂತಾರಲ್ಲ ಅದು. 2 ಅಕ್ಟೋಬರ್ ದಸರಾ ಮಹೋತ್ಸವ. ನೀವು ದಸರಾ ಮಹೋತ್ಸವವನ್ನು ನೋಡಿದಿರಿ, ದಸರಾನ. ಈ ದಸರಾ ಮಹೋತ್ಸವನ್ನ ಹಿಂದೆ ವಿಜಯನಗರ ಕಾಲದಲ್ಲಿ ಅರಸರ ಕಾಲದಲ್ಲಿ ಆಳ್ವಿಕೆಯನ್ನ ಮಾಡುವಾಗ ನಡೆಸಲಾಗ್ತಿತ್ತು. ಅಲ್ಲಿ ಮಹಾನವಮಿ ದಿಬ್ಬ ಅಂತ ಇದೆ, ನೀವು ಹಂಪಿಗೆ ಹೋದಾಗ ನೋಡಿ, ಅಲ್ಲಿ ದಸರಾವನ್ನ ಆಚರಣೆ ಮಾಡಲಾಗ್ತಿತ್ತು. ಅದನ್ನೇ ಇಲ್ಲಿ ರಾಜ ಒಡೆಯರು ಮೈಸೂರು ಸಂಸ್ಥಾನದಲ್ಲಿ ಅಳವಡಿಸ್ಕೊಂಡು ದಸರಾ ಮಹೋತ್ಸವನ ಆಚರಿಸಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲಿ 2ನೇ ಅಕ್ಟೋಬರ್ ದಸರಾ ಮಹೋತ್ಸವ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸ್ತಿತ್ತು. ಕಲಾಪ ಅಂತ ನಿಮ್ಗೆ ಗೊತ್ತಲ್ಲ, ವಿಧಾನಸಭೆ ಒಳಗೆ ಹೋದಾಗ MLAಗಳೆಲ್ಲ ಹೆಂಗೆ ಸ್ಪೀಕರ್ ಎಲ್ಲ ಇರ್ತಾರೆ, ಚರ್ಚೆ ಮಾಡ್ತಿರ್ತಾರಲ್ಲ, ಅದೇ ಕಲಾಪ. ಇಂದು ಸಹ ಅದೇ ರೀತಿ ಕಲಾಪಗಳು ನಡೀತಾ ಇದ್ದು, ಅಲ್ಲಿ ವಾರ್ಷಿಕ ಆಯವ್ಯಯ ಬಜೆಟ್ ಅಂತೀವಲ್ಲ ಅದು, ಪರಿಶೀಲನೆ, ಪ್ರಶ್ನೋತ್ತರಗಳು, ಠರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ನಡವಳಿಕೆಗಳು ನಡೆಯುತ್ತಿದ್ದವು. ಠರಾವು ಅಂದ್ರೆ ಗೊತ್ತುವಳಿ, ತೀರ್ಮಾನ, ನಿರ್ಣಯ, ಒಂದು ಜನರ ಅನುಕೂಲಕ್ಕಾಗಿ ನಿರ್ಣಯಗಳಂತಾಗುತ್ತಾರಲ್ಲ, ಅದನ್ನೇ ಠರಾವು ಅಂತ ಕರೀತಾರೆ.
ಇಲ್ಲಿ ಪ್ರತಿನಿಧಿ ಸಭೆಯಲ್ಲಿ 275 ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆ ಆದವರಾಗಿದ್ರು. ಜನರಿಂದಲೇ ನೇರವಾಗಿ ಈ ಪ್ರತಿನಿಧಿಗಳು ಡೆಲಿಗೇಟ್ಸ್ ಆಯ್ಕೆಯಾಗಿದ್ರು. 7ನೇದು ನ್ಯಾಯ ವಿಧಾಯಕ ಸಭೆ. ಈ ನ್ಯಾಯ ವಿಧಾಯಕ ಸಭೆ ಅಂದ್ರೆ ನಾಲ್ವಡಿ ಕೃಷ್ಣರಾಜರು 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸಹ ಸ್ಥಾಪಿಸ್ತಾರೆ. ಇದರ ಸದಸ್ಯರ ಸಂಖ್ಯೆ 50. ಇದರಲ್ಲಿ ಜನರಿಂದ ಆಯ್ಕೆಯಾದವರು 22 ಸದಸ್ಯರು. ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ಸಹ ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತ್ತು. ಮುಖ್ಯವಾಗಿ ಯಾವುದೇ ಕಾನೂನುಗಳನ್ನು ಜಾರಿಗೊಳಿಸಲು ಆ ಸಭೆಯ ಅನುಮತಿ ಅಗತ್ಯವಾಗಿತ್ತು. ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರವೂ ಸಹ ಇತ್ತು. ಯಾವುದಕ್ಕಪ್ಪ ಅಂದ್ರೆ ಆ ಸಭೆ ನ್ಯಾಯ ವಿಧಾಯಕ ಸಭೆ. ಕೊಡುಗೆಗಳನ್ನು ಏನು ಕೊಟ್ಟರು ಹಾಗಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಸ್ಥಳೀಯ ಸಂಸ್ಥೆಗಳನ್ನ ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ನೋಡಿ, ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಬಾಡೀಸ್ ಯಾವ್ಯಾವ್ದಪ್ಪ ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದಾವಲ್ಲ, ಇವು ಹಳ್ಳಿಯ ಮಟ್ಟದಲ್ಲಿ ಒಂದು ಸ್ಥಳೀಯ ಸಂಸ್ಥೆಗಳು. ಅದೇ ನಗರದ ಮಟ್ಟದಲ್ಲಿ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳಿದಾವಲ್ಲ, ಅವನ್ನ ಸ್ಥಳೀಯ ಸಂಸ್ಥೆಗಳು ಅಂತ ಕರೀತಾರೆ, ರಚಿಸ್ತಾರೆ. ವಿಕೇಂದ್ರೀಕರಣ, ಅಧಿಕಾರದ ಹಂಚಿಕೆ, ಅಧಿಕಾರ ಒಬ್ಬರ ಕೈಲೇ ಇರಬಾರ್ದು ಅನ್ನೋದು ಇವರ ನಿಲುವಾಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಿಲುವಾಗಿತ್ತು. ವಿಕೇಂದ್ರೀಕರಣ ಅಂದ್ರೆ ಇಂಗ್ಲಿಷ್ನಲ್ಲಿ ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ನಗರ ಪಾಲಿಕೆಗಳು ಹೊತ್ತಲ್ಲಿ ನಗರದಲ್ಲಿರುವಂಥ ನಗರ ಪಾಲಿಕೆಗಳಲ್ಲಿ ಆಡಳಿತ, ಖರ್ಚು, ವೆಚ್ಚಗಳು, ಆಯವ್ಯಯ ಇವನ್ನೆಲ್ಲ, ಬೀದಿ ದೀಪಗಳ ನಿರ್ವಹಣೆ, ರಸ್ತೆಗಳು ಹಾಗೂ ಚರಂಡಿಗಳನ್ನು, ಶೌಚಾಲಯಗಳನ್ನು ಸ್ವಚ್ಛತೆ ಕಾಪಾಡೋದು, ನಿರ್ಮಾಣ ಮಾಡೋದು, ಇದೆಲ್ಲ ಸಹ ನಗರ ಪಾಲಿಕೆಗಳು. ಹಾಗೂ ಗ್ರಾಮ ಪಂಚಾಯತಿಗಳು ಹಳ್ಳಿಯಲ್ಲಿ ಒಂದು 4ರಿಂದ 5 ಹಳ್ಳಿಗೆ ಇರ್ತವೆ. ಇವು ಗ್ರಾಮ ಪಂಚಾಯತಿಗಳು ಕಾರ್ಯನಿರ್ವಹಿಸಲು ನೋಡಿ ಆಗಲೇ ಆರಂಭ ಮಾಡಿದ್ವು ಅಂತ. ನೋಡಿ ಎಂತಹ ಮಹಾನ್ ಪುರುಷರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಈ ಬೇರೆ ರಾಜರಾಗಿದ್ರೆ ಏನು ಅಧಿಕಾರ ಇದೆ ಹೇಳಿ ಅಂತೇಳಿ ಬೇಕಾದಷ್ಟು ಅವ್ರ ಮನಸ್ಸಿಗೆ ಬಂದಂಗೆ ಮಾಡೋರು, ಬೇಕಾದಂಗೆ ಲೂಟಿ ಹೊಡಿಯೋರು. ಇವತ್ತಿನ ರಾಜಕಾರಣಿಗಳಂಗೆ ಅವ್ರು ಮಾಡಿದ್ರೆ ಅವತ್ತು ಕರ್ನಾಟಕ ಉಳಿತಿತ್ತ, ಈ ರೀತಿ ಕರ್ನಾಟಕ ಅಭಿವೃದ್ಧಿ ಆಗ್ತಿತ್ತ? ನಾವೆಲ್ಲ ನೀವು ಸಹ ಈ ಸಂದರ್ಭದಲ್ಲಿ ತಿಳ್ಕೊಬೇಕು, ಅವ್ರು ನೆನೆಸ್ಬೇಕು. ಇಲ್ಲಿ ಮುಂದೆ ಬಂದಾಗ ಇವರ ಕಾಲದಲ್ಲಿ ಒಂದು ಗ್ರಾಮ ನಿರ್ಮಲೀಕರಣ, ಗ್ರಾಮವನ್ನು ಸ್ವಚ್ಛಗೊಳಿಸೋದು, ವೈದ್ಯ ಸಹಾಯ, 2ನೇದು ಅಂದರೆ ಡಾಕ್ಟರ್ಗಳನ್ನು ಸಹಾಯ ನೇಮಕಾತಿ ಮಾಡೋದು, 3ನೇದು ವಿದ್ಯಾ ಪ್ರಚಾರ, ವಿದ್ಯೆಯನ್ನು ಎಜುಕೇಷನ್ನ ಪ್ರಚಾರ ಮಾಡೋದು, ಹೆಚ್ಚೆಚ್ಚು ವಿದ್ಯಾಸಂಸ್ಥೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸೋದು, 4ನೇದು ನೀರಿನ ಸೌಕರ್ಯ, ಕುಡಿಯುವುದಕ್ಕೆ ನೀರು, ಕೃಷಿಗೆ ಇದಕ್ಕೆಲ್ಲ ಬೇಕಲ್ಲ ನೀರಿನ ಸೌಕರ್ಯ ಮಾಡ್ರು. 5ನೇದು ಪ್ರಯಾಣ ಸೌಲಭ್ಯ. ನೋಡಿ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾವು ಹೋಗೋದಾದ್ರೆ, ಜರ್ನಿ ಮಾಡ್ಬೇಕಾದ್ರೆ ಅದಕ್ಕೆ ಸೌಲಭ್ಯಗಳನ್ನು ಕಲ್ಪಿಸ್ಕೊಟ್ರು. ರಸ್ತೆಗಳು ಚೆನ್ನಾಗಿರ್ಬೇಕು, ಸಾರಿಗೆ ಸಂಪರ್ಕಗಳು ಚೆನ್ನಾಗಿರ್ಬೇಕಲ್ವಾ. ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದಂಥ ಆಗಿನ ಕಾಲದಲ್ಲಿ ನೋಡಿ ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು. ಸಾಮಾಜಿಕ ಕಾನೂನುಗಳ ಅಧಿಕಾರ ಎಂದು ಹೆಸರಾದರು. ನೋಡಿ, ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಾರಂಭಿಸಿದರು. ನೋಡಿ, ಈಗ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಚಾಮರಾಜಪೇಟೆಯಲ್ಲಿ, ಅದನ್ನು ಸ್ಥಾಪನೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ನೋಡಿ, ಪ್ರತಿ ವರ್ಷ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸೋದು ಅದೇ. ಮುಂದೆ ಇವ್ರು ಏನೇನು ಮಾಡ್ತಾರೋ ನಾವು ತಿಳ್ಕೊಳ್ಳೋಣ. ಮೈಸೂರು, ಅರಸೀಕೆರೆ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಿಕ್ಕಜಾಜೂರು, ಚಿತ್ರದುರ್ಗ, ನಂಜನಗೂಡು, ಚಾಮರಾಜನಗರ, ತರೀಕೆರೆ, ಶಿವಮೊಗ್ಗ, ಆನಂದಪುರ ಈ ಎಲ್ಲ ರೈಲು ಮಾರ್ಗಗಳನ್ನು 1931ರ ವೇಳೆಗೆ ಪೂರೈಸಲಾಯಿತು ಮಕ್ಕಳ. ಮುಂದುವರೆದು 1900ರಲ್ಲಿ ಶಿವನ ಸಮುದ್ರ ಬಳಿಯ ಕಾವೇರಿ ನದಿಯಿಂದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭ ಹೈಡ್ರೋ ಎಲೆಕ್ಟ್ರಿಸಿಟಿ. ಕಾವೇರಿ ನದಿ ಇದೆಯಲ್ಲ ಅದರಲ್ಲಿ. ಇದು ಭಾರತ ಮಾತ್ರ ಅಲ್ಲ, ಏಷ್ಯಾ ಖಂಡದಲ್ಲೇ ಮೊದಲ ಜಲ ವಿದ್ಯುತ್ ಯೋಜನೆ, ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ಲಾನಿಂಗ್. ನಾವು ಅರ್ಥ ಮಾಡ್ಕೋಬೇಕು ನೋಡಿ, ಭಾರತದ ದೇಶ ಅಲ್ಲ, ಏಷ್ಯಾ ಖಂಡದಲ್ಲೇ ಪ್ರಥಮ ಬಾರಿಗೆ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲ ವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗ್ತದೆ.
ಇಲ್ಲಿಂದ ಉತ್ಪಾದನೆ ಮಾಡಿದ ವಿದ್ಯುತ್ತನ್ನ ಬೆಂಗಳೂರಿಗೆ ಮೊದಲ ಬಾರಿಗೆ ಕೊಡಲಾಗ್ತದೆ. ಇಡೀ ಭಾರತದಲ್ಲಿ ಅಲ್ಲದೆ ಏಷ್ಯಾ ಖಂಡದಲ್ಲಿ ವಿದ್ಯುತ್ತನ್ನು ಪಡೆದ ನಗರ ಅಂದ್ರೆ ಈ ಬೆಂಗಳೂರು ನಗರ. ಮುಂದುವರೆದು 1907ರಲ್ಲಿ ವಾಣಿ ವಿಲಾಸ್ ಸಾಗರ ಮಾರಿಕಣಿವೆ ಕಟ್ಟಲ್ಪಡುತ್ತೆ. 1911ರಲ್ಲಿ ಕೃಷ್ಣರಾಜ ಸಾಗರ ಇವರ ಬೃಹತ್ ಮುಂಗಾಣಿಕೆಯ ಕೊಡುಗೆ. ಮುಂಗಾಣಿಕೆ ಅಂದ್ರೆ ಮುಂದಿನ ಕಾಣಿಕೆ, ಮುಂದಿನ ಜನರೇಷನ್, ನೆಕ್ಸ್ಟ್ ಜನರೇಷನ್ಗೆ ನೋಡಿ ಇಷ್ಟೆಲ್ಲ ಕೊಡುಗೆಗಳನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟಿದ್ದಾರೆ. ಮುಂದುವರೆದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು. ನೋಡಿ ಅವತ್ತಿನ ಕಾಲದಲ್ಲಿ ಫ್ರೀ ಎಜುಕೇಶನ್ ಇದೆಯಲ್ಲ, ಅದನ್ನ ಕಾರಣಕರ್ತರು ಸರ್ಕಾರ ಕೊಡ್ತಾ ಇದೆಯಲ್ಲ, ಅದ ಕಾರಣಕರ್ತ ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವ್ರು ಮಾಡಿದ್ದೆ ಇವತ್ತು ಸರ್ಕಾರಗಳು ಮಾಡ್ತಾ ಇರೋದು ಕರ್ನಾಟಕದಲ್ಲಿ. ಪ್ರಾಥಮಿಕ ಪ್ರೈಮರಿ ಅಂಡ್ ಮಿಡಲ್ ಸ್ಕೂಲ್ ಎಜುಕೇಶನ್ ನ ಫ್ರೀ ಅಂಡ್ ಕಂಪಲ್ಸರಿ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನಾಗಿ ಮಾಡಲಾಗ್ತದೆ ಆಗಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಕೀರ್ತಿ ನಾಲ್ವಡಿಯವರಿಗೆ ಸಲ್ಲುತ್ತೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸ್ಥಾಪಿಸಲಾದ ವಿಶ್ವವಿದ್ಯಾನಿಲಯ ಅಂದ್ರೆ ಅದು ಮೈಸೂರು ವಿಶ್ವವಿದ್ಯಾನಿಲಯ. ನೋಡಿ ಎಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಇಲ್ದವರೆ ನಾವು ಮದ್ರಾಸ್ ಯೂನಿವರ್ಸಿಟಿಯಿಂದ ಪದವಿಯನ್ನು ಪಡ್ಕೋಬೇಕಾಯ್ತು, ಬಾಂಬೆ ಯೂನಿವರ್ಸಿಟಿಯಿಂದ ಪಡ್ಕೋಬೇಕಾಯ್ತು, ಕೋಲ್ಕತ್ತಾ ಯೂನಿವರ್ಸಿಟಿಯಿಂದ ಪಡ್ಕೋಬೇಕಾಯ್ತು. ಅದಕ್ಕಾಗಿ ಅದನ್ನು ತಪ್ಪಿಸಕ್ಕಾಗಿ ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ, ಮೈಸೂರು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಪದವಿ ವಿದ್ಯಾರ್ಥಿಗಳಿಗಾಗಿ ಸ್ಥಾಪಿಸಲಾಗ್ತದೆ. 270 ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡೋದು. ನೋಡಿ ಫ್ರೀ ಹಾಸ್ಪಿಟಲ್ನು ಸಹ ಇವರು ತೆರೆದ್ರು. ವಾಣಿಜ್ಯ ಕ್ಷೇತ್ರದಲ್ಲಿ ಕಮರ್ಷಿಯಲಿ ಬಂದಾಗ ಮೈಸೂರು ಬ್ಯಾಂಕಿನ ಸ್ಥಾಪನೆ. ನೋಡಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅದನ್ನು ಸ್ಥಾಪನೆ ಮಾಡ್ರಿ. ಇವತ್ತು ಇದೆಯಾ ಅದು? ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು SBM ಇದೆಯಾ? ಮೈಸೂರು ಬ್ಯಾಂಕ್ನ ಯಾವ್ದಕ್ಕೆ ಮರ್ಜ್ ಮಾಡ್ಕೊಂಡಿದ್ದಾರೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಮರ್ಜ್ ಮಾಡ್ಕೊಂಡಿದ್ದಾರೆ. ನಮ್ಮ ಬ್ಯಾಂಕನ್ನ ಅವ್ರ ಬ್ಯಾಂಕಿಗೆ ಸೇರಿಸ್ಕೊಂಡಿದ್ದಾರೆ. ನೋಡಿ ಅರ್ಥ ಮಾಡ್ಕೊಳ್ಳಿ ಕನ್ನಡ ನಾಡಿನ ಜನತೆ. ಈ ಸಂದರ್ಭದಲ್ಲಿ ನಾನು ಈ ವಿಡಿಯೋದಲ್ಲಿ ಯೂಟ್ಯೂಬ್ ಮುಖಾಂತರ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಅವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬ್ಯಾಂಕ್ನ ಸ್ಥಾಪನೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದನ್ನ ನಾವು ಉಳಿಸ್ಕೊಳಕ್ಕಾಗಲಿಲ್ಲ ಕನ್ನಡಿಗರಾಗಿ ನಾವು. ಅದು ನೋಡಿ ಯಾವುದೋ ಬ್ಯಾಂಕಿಗೆ ಮರ್ಜ್ ಮಾಡ್ಕೊಂಡಿದ್ದಾರೆ. ಆರ್ಥಿಕ ಅಭಿವೃದ್ಧಿಯ ಸಂಕೇತ 1906ರಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಯಿತು. ಜಾರಿ ಮಾಡಿದ ಸಾಮಾಜಿಕ ಕಾನೂನುಗಳು ಏನಪ್ಪಾ ಅಂದ್ರೆ 1909 ದೇವದಾಸಿ ಪದ್ಧತಿ ನಿಷೇಧ. ಈ ದೇವದಾಸಿ ಪದ್ಧತಿ ನಿಷೇಧ ಅಂದ್ರೆ ಏನಪ್ಪಾ ಅಂದ್ರೆ ದೇವದಾಸಿಗಳು ದೇವರುಗಳಿಗೆ ದಾಸಿ ಬಿಡುವ ಪದ್ಧತಿ ಇತ್ತು. ಅಲ್ಲಿ ಹೆಣ್ಣು ಮಕ್ಕಳನ್ನ, ಮೈನೆರೆದ ಹೆಣ್ಣು ಮಕ್ಕಳನ್ನ ಮದುವೆ ಮಾಡದೆ ದೇವತೆಯರ ಸೇವೆಗಾಗಿ ಅವರ ಜೀವನ ಪರ್ಯಂತ ಇರ್ಬೇಕಾಗ್ತಿತ್ತು. ಇದನ್ನೇ ದೇವದಾಸಿ ಪದ್ಧತಿ ಅಂತ ಕರೀತಾರೆ. ಅದನ್ನ ನಿರ್ಮೂಲನೆ ಮಾಡಿದ್ರು 1910ರಲ್ಲಿ. ಬಸವಿ ಪದ್ಧತಿ ನಿರ್ಮೂಲನೆ ಮಾಡಿದ್ರು, ರದ್ದತಿ ಮಾಡಿದ್ರು. ಗೆಜ್ಜೆ ಪೂಜೆ ರದ್ದತಿ ಮಾಡಿದ್ರು, ಸಂಪೂರ್ಣ ನಿರ್ಮೂಲನೆ ಮಾಡಿದ್ರು. 1930ರಲ್ಲಿ ವೇಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆ, ವೇಶ್ಯೆ ವೃತ್ತಿಯನ್ನು ಮಾಡೋದನ್ನ ಒಂದು ಕಾನೂನು ಪ್ರಕಾರ ಅಪರಾಧ ಅಂತ ಹೇಳಿ ಅದನ್ನ ತಡೆಗಟ್ಟಿದ ಕಾಯ್ದೆಯನ್ನ ತಂದ್ರು. ವಿಧವಾ ಮರು ವಿವಾಹ ಕಾಯ್ದೆ, ವಿಧವೆಯರು ಗಂಡ ಸತ್ತಂತ ಹೆಂಗಸರಿಗೆ ಮತ್ತೆ ಮದುವೆ ಆಗುವಂತಹ ವಿಧವೆಯರಿಗೆ ಮರು ವಿವಾಹ ಕಾಯ್ದೆಯನ್ನ ತಂದ್ರು. ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿ ಆಯಿತು ಅವತ್ತಿನ ಕಾಲದಲ್ಲಿ. 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧ. ವೆರಿ ಇಂಪಾರ್ಟೆಂಟ್. ಕ್ಯಾಸ್ಟಿಸಮ್ ಮುಖಾಂತರ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಅಡ್ಮಿಷನ್ ಅಂದ್ರೆ ಪ್ರವೇಶವನ್ನ ಕೊಡೋದನ್ನು ನಿರಾಕರಿಸಲಾಗುವಂತ ಕಾನೂನನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ತಂದ್ರು. ಹಾಗೂ ಇನ್ನೇನ್ ತಂದ್ರಪ್ಪ ಅಂದ್ರೆ 1919ರಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ. ನೋಡಿ ಮಿಡ್ಲ್ ಸ್ಕೂಲಲ್ಲಿ ಸ್ಕೂಲ್ ಫೀಸನ್ನ ರದ್ದು ಮಾಡಿದ್ರು. ಮುಂದುವರೆದು 1922ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು, ಚುನಾವಣೆಗಳಲ್ಲಿ ಮತವನ್ನು ಚಲಾಯಿಸುವಂತ ಹಕ್ಕನ್ನ ಸ್ತ್ರೀಯರಿಗೆ ನೀಡ್ತಾರೆ. 1905ರಲ್ಲಿ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ ತರ್ತಾರೆ. 1913ರಲ್ಲಿ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ತರ್ತಾರೆ. 1918ರಲ್ಲಿ ಗ್ರಾಮ ಪಂಚಾಯತಿಗಳ ಕಾಯ್ದೆಗಳನ್ನು ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಷ್ಟು ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಭಾಗ್ಯ ಶಿಲ್ಪಿಗಳಲ್ಲಿ ಒಬ್ಬರ ವಿಚಾರ ಅಂತ ತಿಳ್ಕೊಂಡು ವಿಶ್ವೇಶ್ವರಯ್ಯನವರ
ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಲೋಕಾನಂ ಸರ್ವೇ ಜನ ಸುಖಿನೋ ಭವಂತು.